ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಇದೀಗ ಶ್ರೀಯುತ ಮಾದೇವಣ್ಣ ಸರ್ ಅವರು ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಟಿ ನರಸೀಪುರ ಕ್ಷೇತ್ರದ ಎಲ್ಲ ಮತಬಾಂಧವರೇ, ಹಿರಿಯರೇ, ಯುವಕರೇ, ನಿಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾದ ನಮಸ್ಕಾರಗಳನ್ನ ಮಾಡ್ತಾ, ಈ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆದಂಥ ದೇವೇಗೌಡರ ಮೊಮ್ಮಗ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2 ಬಾರಿ ಆಡಳಿತವನ್ನು ನಡೆಸಿದ ಕುಮಾರಣ್ಣವರ ಸುಪುತ್ರ, ದೇವೇಗೌಡರ 3ನೇ ಕುಡಿ, ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಮೈಸೂರು ಜಿಲ್ಲೆಯ ಮಾಜಿ ಸಚಿವರು, ಮಾಜಿ ಶಾಸಕರು, ಜಿಲ್ಲೆಯ ಮುಖಂಡರು ಆದಂಥ ಸಾರಾ ಮಹೇಶ್ವರ್ ಅವರೇ, ನನ್ನ ಯುವ ಮಿತ್ರ ಹುಣಸೂರು ತಾಲೂಕಿನ ಶಾಸಕರು, ರಾಜಕೀಯ ಮುತ್ಸದ್ದಿತನವನ್ನ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ಸಹಕಾರ ಕ್ಷೇತ್ರಕ್ಕೆ ಹೆಚ್ಚು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಭಾವನೆಯಿಂದ ಮುಂದುವರೆದಿರ್ತಕ್ಕಂಥ ಹರೀಶ್ ಗೌಡ್ರೆ, ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜೇಗೌಡ್ರೆ ಹಾಗೂ ವಿವೇಕಾನಂದರವರೇ, ಮೈಸೂರು ನಗರದ ನಗರಾಧ್ಯಕ್ಷರಾದಂಥ SB ಮಂಜೂರವರೇ, ಕೊಳ್ಳೇಗಾಲ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಪುಟ್ಟಸ್ವಾಮಿರವರೇ ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಾತಿ ಗಣ್ಯರೇ, ಮಂಜೇಗೌಡರು ಬಹಳ ಸುದೀರ್ಘವಾಗಿ ನಿಮ್ಮನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ನಾನಾದರೂ 2 ಮಾತಿನಲ್ಲಿ ಮುಗಿಸ್ತೇನೆ. ಈ ಕಾರ್ಯಕ್ರಮದ ಉದ್ದೇಶವನ್ನ ಮುಂದಿಟ್ಟುಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ, ಈ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೋದ ಕಡೆಯಲ್ಲೆಲ್ಲ ಉತ್ಸಾಹದಿಂದ ಭರ್ಜರಿ ಜೇಬೇರಿಯನ್ನು ಬಾರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ನಾವೆಲ್ಲರೂ ಮನವರಿಕೆ ಮಾಡ್ಕೋಬೇಕಾಗಿರೋದು ಇಷ್ಟೇ: ಈ ಪಕ್ಷವನ್ನ ತಳಹಂತದಿಂದ ಗ್ರಾಮಾಂತರ ಮಟ್ಟದಲ್ಲಿ ಸದೃಢವಾಗಿ ಬೇರೂರುವ ರೀತಿ ಸಂಘಟನೆಯನ್ನ ಮಾಡಿ ನನ್ನ ಈ ಕ್ಷೇತ್ರದ ಮಾಜಿ ಶಾಸಕರು, ಜಿಲ್ಲಾ ಅಧ್ಯಕ್ಷರು ಆದಂಥ ನಮ್ಮ ಅಶ್ವಿನ್ ಕುಮಾರ್ ಅವರನ್ನ ಗೆಲ್ಲಿಸಿಕೊಟ್ರೆ ಬಹುಶಃ ಈ ಕ್ಷೇತ್ರ ಬಹಳ ಪುಣ್ಯ ಮಾಡಿದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಈ ಚಿಕ್ಕ ವಯಸ್ಸಿನಲ್ಲೇ ಅವರು ಒಳ್ಳೆಯ ಭಾವನೆಗಳನ್ನ, ಸದ್ಭಾವನೆಯನ್ನ, ಮುತ್ಸದ್ದಿತನವನ್ನು ಬೆಳೆಸ್ಕೊಂಡು ಮೊದಲನೇ ಬಾರಿ ಶಾಸಕರಾಗಿ, ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ, ನಾವು ಹಿರಿಯರಾಗಿದ್ರೂ ಸಹ ನಿಮ್ಮ ಕ್ಷೇತ್ರದ ಅಶ್ವಿನ್ ಕುಮಾರ್ ಅವರನ್ನೇ ನಮ್ಮ ಮೈಸೂರು ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಮಾಡಿ ಪಕ್ಷವನ್ನು ಮುನ್ನಡೆಸಬೇಕು ಅಂತಕ್ಕಂಥ ಸಂಪೂರ್ಣ ಬಹುಮತವನ್ನು ಕೊಟ್ಟು ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿಸಿಕೊಂಡಿದ್ದೇವೆ. ಅವರು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನ ಪ್ರವಾಸವನ್ನು ಮಾಡೋದ್ರ ಜೊತೆಗೆ ಇಂತಹ ಉತ್ತಮವಾದ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಈ ಸರ್ಕಾರದ ಬಗ್ಗೆ ಮಂಜೇಗೌಡರು ಸಂಪೂರ್ಣವಾದ ವಿವರವನ್ನು ಕೊಟ್ಟಿದ್ದಾರೆ. ನಾನು ಹೇಳೋದಾದ್ರೂ ಇಷ್ಟೇ: ಇಂಥ ದರಿದ್ರ ಸರ್ಕಾರ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರಬಾರದು. ಆ ಬರಬಾರದು ಅಂತಕ್ಕಂಥ ನಿಲುವು, ನಿರ್ಧಾರ, ತೀರ್ಮಾನ ನಿಮ್ಮಲ್ಲಿದ್ರೆ ಈ ಕ್ಷೇತ್ರದ ಶಾಸಕರಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಅಶ್ವಿನ್ ಕುಮಾರ್ ಅವರನ್ನ 1 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಲಿಕ್ಕೆ ನಿಮ್ಮೆಲ್ಲರೂ ಶ್ರಮ ವಹಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಇನ್ನು ಕುಮಾರಣ್ಣವರು 3ನೇ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹೊರಹೊಮ್ಮಬೇಕು. ನನ್ನ ತಂದೆಯವರ ಆಸೆ, ನನ್ನ ತಾತನವರ ಆಸೆ, 1 ಬಾರಿ ಕುಮಾರಣ್ಣವರು ಸ್ವತಂತ್ರವಾಗಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ರೈತರ ಪರವಾಗಿ, ದೀನ ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ, ಬಡವರ ಪರವಾಗಿ ಕಲ್ಯಾಣ ಕರ್ನಾಟಕದ ಆಶಯವನ್ನ ಈಡೇರಿಸಲಿಕ್ಕೋಸ್ಕರ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಪಣವನ್ನ ತೊಟ್ಟು ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಏನು ಉತ್ತಮವಾದಂಥ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ, ಆ ಪ್ರವಾಸ ಬಹು ಯಶಸ್ವಿಯಾಗಲಿ. ಇಡೀ ರಾಜ್ಯಾದ್ಯಂತ ಈ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಬಹು ಯಶಸ್ವಿಯಾಗಲಿ.
ತಾಯಿ ಚಾಮುಂಡೇಶ್ವರಿ ಅವರಿಗೆ ಆ ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥ ಮನವಿಯನ್ನ ಮಾಡಿ, ಇನ್ನು ಈ ಭ್ರಷ್ಟಾಚಾರದ ಸರ್ಕಾರ ಇನ್ನು ಎಷ್ಟು ವರ್ಷ ಇರಬೇಕು ಅನ್ನೋದನ್ನ ನೀವೇ ತೀರ್ಮಾನ ಮಾಡಬೇಕಾಗ್ತದೆ. ಇವರು ಬಂಡ್ರು, ನಿಜವಾಗ್ಲೂ ರಾಜಕಾರಣಿಗಳಲ್ಲ. ರಾಜ್ಯದಲ್ಲಿ ಜನರನ್ನ ಆಳ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಒಂದು ಪಕ್ಷದ ನಾಯಕತ್ವ ಇದೆ ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ 2023ರಲ್ಲಿ 5 ಯೋಜನೆಗಳ ಮುಖಾಂತರ ಜನರನ್ನ ಮರಳು ಮಾಡಿ ಅಧಿಕಾರಕ್ಕೆ ಬಂದು ಜನರ ತಲೆ ಮೇಲೆ ಇಲ್ಲದಂತಹ ತೆರಿಗೆಗಳನ್ನು ವಿಧಿಸಿ ಅವರಿಗೆ ಹೊರೆಯನ್ನಾಗಿಸಿ, ಜೊತೆಗೆ 5 ಭರವಸೆಗಳನ್ನ ಸಂಪೂರ್ಣವಾಗಿ ಈಡೇರಿಸುವುದರಲ್ಲಿ ವಿಫಲರಾಗಿರ್ತಕ್ಕಂಥ ಇಂತಹ ಸರ್ಕಾರಕ್ಕೆ ಬುದ್ಧಿಯನ್ನ ಕಲಿಸಬೇಕು ಅಂತ ಹೇಳಿದ್ರೆ 2028ರ ಚುನಾವಣೆ ನಿಮ್ಮ ಮುಂದೆ ಬಂದಂತಹ ಸಂದರ್ಭದಲ್ಲಿ ನೀವು ಬೇರೊಂದು ಗುರುತಿಗೆ ಮತವನ್ನು ಹಾಕೋದಕ್ಕೆ ಆಸಕ್ತಿಯನ್ನು ವಹಿಸದೆ ತೆನೆಹೊತ್ತ ಮಹಿಳೆಯ ಗುರುತಿನ ಅಭ್ಯರ್ಥಿ ನಮ್ಮ ಅಶ್ವಿನ್ ಕುಮಾರ್ ಅವರನ್ನ ಜಯಗಳಿಸಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿ, ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ಮಾತಾಡೋರಿದ್ದಾರೆ, ಅವರೆಲ್ಲರಿಗೂ ಅವಕಾಶವನ್ನು ಕೊಟ್ಟು ನನ್ನನ್ನ ಈ ಕ್ಷೇತ್ರದಲ್ಲಿ ಬಂದು 4-6 ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮ ನೆಚ್ಚಿನ ನಾಯಕ ಅಶ್ವಿನ್ ಕುಮಾರ್ ಅವರಿಗೆ, ನಿಮಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾದೇವಣ್ಣ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ಮತ್ತೋರ್ವ ಅತಿಥಿಗಳಾದಂತಹ ಹುಣಸೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಸಹಕಾರ ಕ್ಷೇತ್ರದ ಧುರೀಣರಾದ ಶ್ರೀ